ಎಲ್ಲ ಫೌಂಡರ್ಸ್ಗಳಿಗೆ ಸಿಹಿ ಸುದ್ದಿ. ನೀವು ಹಾಕಿದ ಒಪಿನಿಯನ್ ಅರ್ಜಿಗೆ ಸಿಕ್ಕಿತು ಬಹುಮಾನ. ನ್ಯಾಯಾಲಯದಿಂದ ಬಂತು ಎನ್ಒಸಿ ಅರ್ಜಿ. ಹಾಯ್ ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್. ಮತ್ತೊಮ್ಮೆ ನಿಮಗೆಲ್ಲ ಆನ್ ಪ್ಯಾಸಿವ್ ಇಕೋಸಿಸ್ಟಮ್ ಮಾಹಿತಿಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಆನ್ ಪ್ಯಾಸಿವ್ ಇತ್ತೀಚಿನ ದಿನಗಳಲ್ಲಿ ದಿನಗಣನೆ ಎನಿಸಿದ ಹಾಗೆ ಸಾಕಷ್ಟು ಬದಲಾವಣೆಗಳನ್ನ ಕಾಣ್ತಿದೆ. ಸಾಕಷ್ಟು ಅಪ್ಡೇಟ್ಸ್ ಗಳು ಕೂಡ ಬರ್ತಾ ಇದೆ. ಬಹಿರಂಗ ಸುದ್ದಿಗಳು ಇಲ್ಲದಿದ್ದರೂ ಕೂಡ ಅಂತರಂಗದ ಸುದ್ದಿಗಳು ಟ್ರೆಂಡಿಂಗ್ ನಲ್ಲಿದೆ. ಇದರ ಪೈಕಿ ನಿನ್ನೆ ತುಂಬಾ ದಿನಗಳ ನಂತರ ಮಾಡಿದ ಇಂಟರ್ನ್ಯಾಷನಲ್ ವೆಬಿನಾರ್ ಮೀಟಿಂಗ್ ನ ಆಯೋಜಿಸಲಾಗಿತ್ತು. ಇದರಲ್ಲಿ ಹಲವಾರು ವಿಶೇಷದ ವಿಷಯಗಳ ಬಗ್ಗೆ ಮಾಹಿತಿಯನ್ನ ಸ್ವತಃ ಆಶ್ ಮುಫಾರಿ ಅವರು ಕೂಡ ಹೇಳಿದ್ದಾರೆ. ಹಾಗಾದ್ರೆ ಫೌಂಡರ್ಸ್ ಗಳಿಗೆ ಸಿಹಿ ಸುದ್ದಿ ಏನಿದೆ? ಆನ್ ಪ್ಯಾಸಿವ್ ಪ್ರಸ್ತುತ ಯಾವ ಸ್ಥಿತಿಗತಿಯಲ್ಲಿದೆ, ಮುಂದೆ ಏನೆಲ್ಲ ಮಾಡಬೇಕಿದೆ ಎಂಬುದನ್ನ ಇಂದಿನ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ನೋಡ್ತಾ ಹೋಗೋಣ. ಈ ವಿಡಿಯೋ ಹಾಗೂ ಈ ಮಾಹಿತಿ ಯಾರಿಗೆ ಇಂಟ್ರೆಸ್ಟ್ ಇಲ್ಲ, ಖಂಡಿತ ಇಲ್ಲಿಗೆ ಈ ವಿಡಿಯೋನ ಸ್ಕಿಪ್ ಮಾಡಿ. ಹಾಗೆ ಯಾರಿಗೆ ತುಂಬಾ ಮುಖ್ಯ ಇದೆ ಅವರು ಪೂರ್ತಿಯಾಗಿ ವಿಡಿಯೋ ನೋಡಿ, ಆವಾಗ್ಲೇ ಅರ್ಥ ಆಗೋದು. ಸ್ನೇಹಿತರೆ, ಇಂದಿನ ಭಾಷಣವು ಸ್ವಂತ ಅಭಿವೃದ್ಧಿ, ದೃಢ ಸಂಕಲ್ಪ ಮತ್ತು ಹೊಸ ದಿಕ್ಕಿನತ್ತ ಹೆಜ್ಜೆ ಇಡುವ ಬದ್ಧತೆಯನ್ನ ಪ್ರತಿಬಿಂಬಿಸುತ್ತದೆ. ಇದರಲ್ಲಿ ವಕ್ತಾರರು ತಮ್ಮ ಅನುಭವಗಳು, ಜವಾಬ್ದಾರಿ, ಸಮುದಾಯದ ಹಿತದ ಪ್ರತಿಬದ್ಧತೆಯನ್ನ ಇಲ್ಲಿ ಒತ್ತಿ ಹೇಳಿದ್ದಾರೆ. ಹೆಚ್ಚು ಗಮನ ಕೊಟ್ಟಷ್ಟು ಅರ್ಥವಾಗುತ್ತೆ. ಗೂಗಲ್, ಮೈಕ್ರೋಸಾಫ್ಟ್, ಆಪಲ್, ಬಿಬಿಎಂ ಮತ್ತು ಇತರ ಅನೇಕ ದೈತ್ಯ ತಂತ್ರಜ್ಞಾನ ಕಂಪನಿಗಳು ಇದನ್ನ 2018ರಿಂದ 2022ರವರೆಗೆ ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗಲಿಲ್ಲ. ಆಗ ಅವರು ಇದನ್ನ ನಿಲ್ಲಿಸಿದ್ದರೆ ಇಂದು ಅದು ಆಗ್ತಾ ಇರಲಿಲ್ಲ. ಆದರೆ ಇಂದು ಇದು ಒಂದು ಪ್ರಗತಿಯಾಗಿದೆ ಮತ್ತು ಅದನ್ನ ತಡೆಯುವುದು ನಮ್ಮದಲ್ಲ. ದೈತ್ಯರು ತಮ್ಮ ಕೈಗಳನ್ನ ಎತ್ತಿದ್ದಾರೆ. ಇದನ್ನ ಇನ್ನಷ್ಟು ಡೀಪ್ ಆಗಿ ಹೇಳೋದಾದ್ರೆ ಹೆಚ್ಚು ಗಮನ ಕೊಟ್ಟಷ್ಟು ಅರ್ಥ ಆಗುತ್ತೆ. ಒಂದು ಎಕ್ಸಾಂಪಲ್ ರೀತಿಯಲ್ಲಿ ಇದನ್ನ ಹೇಳ್ತಾ ಇದ್ದಾರೆ. ಗೂಗಲ್, ಮೈಕ್ರೋಸಾಫ್ಟ್ ಮತ್ತು ಆಪಲ್ ಕಂಪನಿಯಂತಹ ದೈತ್ಯ ತಂತ್ರಜ್ಞಾನ ಹೊಂದಿರುವಂತಹ ಕಂಪನಿಗಳು 2018ರಿಂದ 2022ರವರೆಗೆ ಅವರು ಅದನ್ನ ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗ್ಲಿಲ್ಲ ಅಂದಿದ್ರೆ ಅವರು ಇಲ್ಲಿಯವರೆಗೆ ನಿಲ್ತಾ ಇರ್ಲಿಲ್ಲ. ಅವ್ರೀಗ ಸದ್ಯಕ್ಕೆ ನಿಂತಿದ್ದಾರೆ ಅಂದಾಗ ಇಂದಿನ ಪ್ರೆಸೆಂಟ್ ಸ್ಥಿತಿಯಲ್ಲಿ ಅವರು ಒಂದು ದೈತ್ಯರಾಗಿ ಬೆಳೆದ್ ನಿಂತಿದ್ದಾರೆ ಅಂತ ಹೇಳಿದ್ದಾರೆ. ಇದನ್ನ ಹೇಳ್ತಾನೆ ಮೊದಲ ಭಾಷಣವನ್ನ ಶುರು ಮಾಡ್ತಾರೆ ಆಶ್ ಮುಫಾರಿ ಅವರು. ಮೊದಲಿಗೆನೆ ಅವರು ಸೆಕ್ಷನ್ ಗಳ ಬಗ್ಗೆ ಹೇಳಿದ್ದಾರೆ. ಸೆಕ್ ಅನ್ನೋದೇ ಇದೊಂದು ಸಮಸ್ಯೆ ಆಗಿತ್ತು. ಅದು ಎಲ್ರು ಕೇಳೋ ಹಾಗೆ ಸೆಕ್ ಅಂತಂದ್ರೆ ಸುಮಾರು ಜನ ಕೇಳಿದಿರಿ. ಸೆಕ್ ಅಂತಂದ್ರೆ ಸೆಕ್ಯೂರಿಟೀಸ್ ಅಂಡ್ ಎಕ್ಸ್ಚೇಂಜ್ ಕಮಿಷನ್ ಅಂತ ಅರ್ಥ. ನಮಗೆ ಇದು ಒಂದು ಸವಾಲಾಗಿತ್ತು. ನಮ್ಮ ವಿವಾದವನ್ನ ಖಂಡಿತವಾಗಿ ರಕ್ಷಿಸಲು ನಾವು ಅತ್ಯುತ್ತಮ ತಂಡವನ್ನ ಹೊಂದಿದ್ದೆವು. ನಾನು ಬಹಳ ಉತ್ಸಾಹದಿಂದಿದ್ದೇನೆ. ಬಹಳ ಬೇಗ ನಾನು ನಿಮಗೆ ಪ್ರಮುಖ ಮಾಹಿತಿಗಳನ್ನ ನೀಡುತ್ತೇನೆ. ನಾನು ಅನೇಕ ಪ್ರಯೋಗಗಳ ಮೂಲಕ ಹಾದು ಹೋಗಿದ್ದೇವೆ ಮತ್ತು ಅನೇಕ ತಪ್ಪುಗಳನ್ನ ಮಾಡಿದ್ದೇವೆ. ನಾವು ಅನೇಕರನ್ನ ನಂಬಿದ್ದೆವು, ಆದ್ರೆ ಅದು ತಪ್ಪು ನಿರ್ಧಾರವಾಗಿತ್ತು. ಧೈರ್ಯ, ಮಹಾನ್ ಸಾಮರ್ಥ್ಯ ಮತ್ತು ರಿಸ್ಕ್ ತೆಗೆದುಕೊಳ್ಳುವಂತಹ ಸಾಮರ್ಥ್ಯವನ್ನ ತೋರಿಸಿದ್ದೇವೆ. ನಮಗೆ ಹೊಸ ಕಾರು ಬೇಕು, ಒಂದು ಹೊಸ ಗಮ್ಯಸ್ಥಾನ ಬೇಕು. ಮುಂದೆ ಹೋಗಲು ನಮ್ಮ ತಂಡ ಹೆಚ್ಚು ಉತ್ಸಾಹದಲ್ಲಿದೆ ಅಂತ ಹೇಳಿದ್ದಾರೆ. ಇನ್ನು ವಾಸ್ತವವಾಗಿ ಈ ಬಾರಿ ಸರ್ವೆಯಲ್ಲಿ ಭಾಗವಹಿಸಲು ಬಹಳಷ್ಟು ಜನರು ಹಿಂದಿರುಗಿದ್ದಾರೆ. ಇನ್ನು ನಿಮ್ಮೊಂದಿಗೆ ಸಂಪೂರ್ಣ ಸ್ಪಷ್ಟತೆ, ನಮ್ರತೆ ಮತ್ತು ನವೀಕೃತ ಉದ್ದೇಶದಿಂದ ಮಾತನಾಡಲು ಇದೊಂದು ಅದ್ಭುತ ಅವಕಾಶ. ನಾನು ಒಂದು ತಿರುವಿನಲ್ಲಿದ್ದೇನೆ ಎಂಬುದು ಸ್ಪಷ್ಟವಾಗಿದೆ ಮತ್ತು ಮುಂದಿರುವುದು ಇಲ್ಲಿಗೆ ಬರಲು ನಾವು ಮಾಡಿದ ಎಲ್ಲ ಪರಿಶ್ರಮಕ್ಕೂ ಕೂಡ ಯೋಗ್ಯವಾಗಿದೆ ಎಂದು ನನಗೆ ಪರಿಪೂರ್ಣ ವಿಶ್ವಾಸವಿದೆ. ಇದು ಸಮಯ ತೆಗೆದುಕೊಂಡಿದೆ, ಆದರೆ ಅದು ಯೋಗ್ಯವಾಗಿತ್ತು. ಪ್ರಾರಂಭದಲ್ಲಿ ನನಗೆ ಯಾವುದು ಕೂಡ ಖಾತರಿ ಇರಲಿಲ್ಲ ಎಂಬುದನ್ನ ನಾನು ನೇರವಾಗಿ ಹೇಳಬಲ್ಲೆ. ವಿಶ್ವದ ಅಪ್ಡೇಟ್ ನಲ್ಲಿ ಈ ವಿಷಯವನ್ನ ಚರ್ಚಿಸಲು ನಾನು ಯಾವತ್ತೂ ಕೂಡ ಯೋಚಿಸಿರಲಿಲ್ಲ. ನನಗೆ ಒಂದೇ ಗುರಿ ಇದೆ, ನಿಮ್ಮನ್ನ ರಕ್ಷಿಸುವುದು ಮತ್ತು ನಮ್ಮ ವೇದಿಕೆಯ ಭದ್ರತೆ. ನಾನು ಜಾಗರೂಕತೆಯಿಂದ ಸೆಕ್ ಅಂದ್ರೆ SEC ಜೊತೆ ನಮ್ಮ ಸ್ಥಾನಮಾನವನ್ನ ಚರ್ಚಿಸದಿರಲು ನಿರ್ಧರಿಸಿದೆ. ಈ ಕಾನೂನು ವಿವಾದವು ಸವಾಲು ಮತ್ತು ದೀರ್ಘಕಾಲೀನವಾಗಿದೆ ಎಂಬುದು ರಹಸ್ಯವಲ್ಲ. ಅದೃಷ್ಟವಶಾತ್ ದೇಶದ ಅತ್ಯುತ್ತಮ ಅನುಭವಿ ವಕೀಲರು ನಮಗಾಗಿ ಕೆಲಸ ಮಾಡುತ್ತಿದ್ದಾರೆ. ನನ್ನ ಮಾರ್ಗದರ್ಶನದಲ್ಲಿ ಅವರು ತಮ್ಮ ಪರಿಪೂರ್ಣ ಶಕ್ತಿ ಮತ್ತು ದೃಢ ನಿಶ್ಚಯದಿಂದ ಈ ಪ್ರಕರಣವನ್ನ ರಕ್ಷಿಸಿದ್ದಾರೆ. ಆದರೆ ಇದು ಬಹಳಷ್ಟು ಸಮಯ ಮತ್ತು ಶ್ರಮವನ್ನ ತೆಗೆದುಕೊಂಡಿದೆ. ಹಾಗಾಗಿ ಸ್ವಲ್ಪ ತಡ ಆಗಿದೆ ಅಂತ ಹೇಳಿದ್ದಾರೆ.
ಇನ್ನು ನನ್ನ ಸೂಚನೆಗಳ ಮೇರೆಗೆ ಅವರು ತಮ್ಮ ಪರಿಪೂರ್ಣ ಶಕ್ತಿಯನ್ನ ಪ್ರಕರಣವನ್ನ ಕೂಡ ರಕ್ಷಿಸಿದ್ದಾರೆ. ಆದರೆ ಅದು ಮೂಲ ಉದ್ದೇಶಕ್ಕಾಗಿ ಮೀಸಲಿಡಬೇಕಾದ ಸಮಯ ಆಗಿತ್ತು. ಸೊ ಶ್ರಮ ಮತ್ತು ಸಂಪನ್ಮೂಲಗಳನ್ನ ವ್ಯರ್ಥ ಮಾಡಿತ್ತು. ಏನು ನಾವು ಹೊಸದರ ಹಂಗಿನಲ್ಲಿದ್ದೇವೆ. ವಿಭಿನ್ನ ರೀತಿಯಲ್ಲಿ ನಾವು ಸಂಪೂರ್ಣವಾಗಿ ಉತ್ತಮವಾದದ್ದನ್ನ ಪುನರ್ ನಿರ್ಮಿಸುತ್ತಿದ್ದೇವೆ. ನಾವು ಹೊಸ ಮಾರ್ಗಗಳನ್ನ ಕಂಡುಕೊಳ್ಳುತ್ತಿದ್ದೇವೆ ಮತ್ತು ನಮ್ಮ ಕನಸಿನತ್ತ ಸದಾ ದೃಷ್ಟಿ ಇಡುತ್ತಿದ್ದೇವೆ. ನಾವು ಹೊಸ ಮತ್ತು ನಿಜವಾದ ಅವಕಾಶಗಳನ್ನ ಸೃಷ್ಟಿಸಿದ್ದೇವೆ. ಇದಕ್ಕಾಗಿ ನಮ್ಮಲ್ಲಿ ಬಹಳಷ್ಟು ಶಕ್ತಿ ಮತ್ತು ಅನುಭವ ಕೂಡ ಇದೆ. ಇತ್ತೀಚಿನ ಘಟನೆಗಳಿಂದ ನಾನು ಬಹಳ ಉತ್ಸಾಹಗೊಂಡಿದ್ದೇನೆ. ಬೇಗನೆ ಈ ವಿಷಯದ ಕುರಿತು ಹೆಚ್ಚು ವಿವರವಾದ ಸಕಾರಾತ್ಮಕ ಅಪ್ಡೇಟ್ಸ್ ನೀಡಲು ನಾನು ಉತ್ಸಾಹಕನಾಗಿದ್ದೇನೆ. ಸಿದ್ಧರಾಗಿರಿ. ಟೀಕಾಕಾರರಿಗೆ ಇದು ಸುಖದ ದಿನವಲ್ಲ. ಎಂದಿನಿಂದ ನಾವು ನಿರ್ಮಿಸುವ ಪ್ರತಿಯೊಂದು ಪರೀಕ್ಷಿಸಲ್ಪಟ್ಟು ಲಾಂಚ್ ಆಗಿ ಸಂಪೂರ್ಣವಾಗಿ ಕಾರ್ಯನಿರ್ವಹಿಸುತ್ತದೆ. ನೀವು ಬಹಳ ಕಾಲ ಕಾಯ್ದಿದ್ದೀರಿ ಮತ್ತು ನಿಮಗೆ ಒಳ್ಳೆಯ ಫಲಿತಾಂಶ ಇದು ಅರ್ಹವಾಗಿದೆ ಅಂತ ಹೇಳಿದ್ದಾರೆ. ಇದು ಅವರ ನಿರೀಕ್ಷೆಯಲ್ಲ. ಅವರಿಗೆ ಇದು ಕನಸಿನಂತೆ ಕಾಣಬಹುದು. ಆದರೆ ದೇವರ ದಯಾಳು, ನಾನು ಇದನ್ನ ಆರಂಭದಿಂದಲೇ ಸ್ಪಷ್ಟಪಡಿಸಬೇಕಾಗಿತ್ತು. ಈ ವಿಷಯವನ್ನ ಮತ್ತೊಮ್ಮೆ ಪ್ರತ್ಯೇಕ ವಿಶೇಷ ಅಪ್ಡೇಟ್ ನಲ್ಲಿ ಅಥವಾ ನೇರ ಪ್ರಸಾರದಲ್ಲಿ ಚರ್ಚಿಸುತ್ತೇನೆ. ಆದ್ರೆ ಈಗ ನಾವು ಮೂಲ ಮಾರ್ಗಕ್ಕೆ ಹಿಂದಿರುಗಿ ನಿಮಗೆ ಬೇಕಾದ ಕೆಲವು ವಿಷಯಗಳೊಂದಿಗೆ ಯೋಜನೆಯನ್ನ ಮುಂದುವರಿಸೋಣ ಅಂತ ಹೇಳಿದ್ದಾರೆ. ಏನು ಈ ಪ್ರಯಾಣ ನಮ್ಮೆಲ್ಲರಿಗೂ ಸುಲಭವಾಗಿರಲಿಲ್ಲ. ನಿರೀಕ್ಷಿಸಿದ್ದಕ್ಕಿಂತ ಹೆಚ್ಚು ಸಮಯ ತೆಗೆದುಕೊಂಡಿದೆ. ನಾವು ವಿಳಂಬಗಳು, ನಿರಾಶೆಗಳನ್ನ ಎದುರಿಸಿದ್ದೇವೆ. ಹೌದು, ನಾವು ತಪ್ಪುಗಳನ್ನ ಮಾಡಿದ್ದೇವೆ. ನಮ್ಮ ಕೆಲವು ಯೋಜನೆಗಳು ನಿರೀಕ್ಷಿತ ಫಲಿತಾಂಶವನ್ನ ನೀಡಲಿಲ್ಲ. ನಾವು ನಂಬಿದ ಕೆಲವು ನಿರೀಕ್ಷೆಗೆ ತಕ್ಕಂತೆ ಇರಲಿಲ್ಲ. ಇದಕ್ಕೆ ನಾನು ಪೂರ್ಣ ಜವಾಬ್ದಾರಿ ವಹಿಸುತ್ತೇನೆ. ಪುನರ್ ಆವಿಷ್ಕರಿಸುತ್ತಿದ್ದೇವೆ ಮತ್ತು ನೀವು ಬಲವಾಗಿರಿ, ಸಹನಶೀಲರಾಗಿರಿ ಮತ್ತು ಆತ್ಮವಿಶ್ವಾಸವನ್ನ ಕಾಪಾಡಿಕೊಳ್ಳಿ ಎಂದು ನಾನು ಬಯಸುತ್ತೇನೆ. ದೊಡ್ಡದಾಗಿ ಸುದ್ದಿ ಮತ್ತೊಂದು ಬರಲಿದೆ. ನಾನು ನಿಮ್ಮನ್ನು ಎಂದಿಗೂ ನಿರಾಶೆಗೊಳಿಸುವುದಿಲ್ಲ. ನಾನು ಇಲ್ಲಿದ್ದೇನೆ ಅಂತ ಆಶ್ ಅವರು ಹೇಳಿದ್ದಾರೆ. ಏನು ನೀವು ಹಾಕಿದ ಒಪಿನಿಯನ್ಗೆ ಕೂಡ ಇಲ್ಲಿ ರಿಪ್ಲೈನ ಕೊಟ್ಟಿದ್ದಾರೆ ಆಶ್ ಅವರು. ಯಾವ ರೀತಿ ಅನ್ನೋದನ್ನ ನೋಡೋದಾದ್ರೆ, ಮಾರುಕಟ್ಟೆಗೆ ತರುವ ಮೊದಲು ಎಲ್ಲವನ್ನ ಪರೀಕ್ಷಿಸಿ 90% ರಿಂದ 98% ನಷ್ಟು ನಿಮ್ಮಲ್ಲಿ ಯಾವುದೇ ಹಿಂಜರಿಕೆ ಇಲ್ಲದೆ ನಾನು ನಿಮ್ಮೊಂದಿಗೆ ಇದ್ದೇನೆ ಎಂದಿದ್ದೀರಿ. ನಮಗೆ ಹೊಸ ವಿಧಾನ, ಹೊಸ ದಿಕ್ಕು ಬೇಕು. ನಮ್ಮ ತಂಡ ಅಪ್ಲಿಕೇಶನ್ ಅನ್ನ ಅತಿ ವೇಗವಾಗಿ ನಿರ್ಮಿಸಿದೆ ಮತ್ತು ಅದು ಉತ್ತಮ ಸ್ಥಿತಿಯಲ್ಲಿದೆ ಕೂಡ ಅಂತ ಹೇಳಿದ್ದಾರೆ. ಹೌದು, ಇತ್ತೀಚಿನ ಸರ್ವೆಯಲ್ಲಿ 90% ನಿಂದ 98% ನಷ್ಟು ಜನರು ನೀವು ಎಷ್ಟು ಕಾಲ ಕಾಯ್ದರೂ ನಾನು ನಿಮ್ಮೊಂದಿಗೆ ಇದ್ದೇನೆ ಎಂದು ಉತ್ತರಿಸಿದ್ದಾರೆ. ನಮಗೆ ಹೊಸ ವಿಧಾನ, ಹೊಸ ದಿಕ್ಕು ಬೇಕು. ಆತ್ಮವಿಶ್ವಾಸ ಮತ್ತು ಆತ್ಮ ಗೌರವವನ್ನ ಹೊಂದಿರಿ, ಏಕೆಂದರೆ ಗೆಲ್ಲುವಿಕೆ ನಿಮ್ಮದಾಗಲಿದೆ. ನಿಮ್ಮ ನಂಬಿಕೆಗಾಗಿ ನಾನು ಧನ್ಯವಾದವನ್ನ ಹೇಳ್ತೀನಿ ಅಂತ ಆಶ್ ಅವರು ನಿಮ್ಮ ಒಪಿನಿಯನ್ಗಳಿಗೆ ಈ ರೀತಿಯಾಗಿ ರಿಪ್ಲೈನ ಕೊಟ್ಟಿದ್ದಾರೆ. ಏನು ನಾವು ಇನ್ನೂ ಮುಗಿಸಿಲ್ಲ. ಇದು ಕೇವಲ ಆರಂಭ ಅಷ್ಟೇ. ನನ್ನ ಅತಿ ಹೆಚ್ಚು ನಿರೀಕ್ಷೆಯನ್ನ ನೀವು ಮೀರಿದ್ದೀರಿ. ಸಣ್ಣ, ಮಧ್ಯಮ ಮತ್ತು ದೊಡ್ಡದೆಂದು ನಿರೀಕ್ಷಿಸಿದ್ದೆ. ನೀವು ದೊಡ್ಡದಕ್ಕಿಂತ 3 ಪಟ್ಟು ಹೆಚ್ಚು ಭಾಗವಹಿಸಿದ್ದೀರಿ. ಏನು ನಾವು ಹೊಸದರ ಹಂಗಿನಲ್ಲಿದ್ದೇವೆ. ಹಳೆಯದನ್ನ ಪುನಃ ನಿರ್ಮಿಸುವುದಿಲ್ಲ, ಬದಲಿಗೆ ಸಂಪೂರ್ಣವಾಗಿ ಉತ್ತಮವಾದದ್ದನ್ನ ಜನ್ಮ ತಾಳುತ್ತಿದ್ದೇವೆ. ನಮ್ಮ ಕನಸು ಧೈರ್ಯಶಾಲಿಯಾಗಿದೆ. ಜನರ ಜೀವನವನ್ನ ಉತ್ತಮಗೊಳಿಸುವುದು ಮತ್ತು ನ್ಯಾಯ ನೀಡುವುದು. ನಾವು ಈ ಕನಸನ್ನ ಹೆಚ್ಚು ಶಕ್ತಿಯಿಂದ ಮುಂದುವರಿಸುತ್ತಿದ್ದೇವೆ ಅಂತ ಹೇಳಿದ್ದಾರೆ. ನಾವು ಸಾಧಿಸಿದ್ದಕ್ಕಿಂತ ಗರ್ವ ಪಡಬಹುದು. ಉದ್ದೇಶ ಮತ್ತು ಗಮ್ಯಸ್ಥಾನ ಸ್ಪಷ್ಟವಾಗಿರಬೇಕು. ನಾವು ನ್ಯಾಯವನ್ನ ಸ್ಥಾಪಿಸಲು ಧೈರ್ಯದಿಂದ ಕೆಲಸ ಮಾಡುತ್ತಿದ್ದೇವೆ. ಒಂದು ಪೆಟ್ಟಿಗೆಯಲ್ಲಿ ಕೆಟ್ಟ ಸೇಬುಗಳಿದ್ದರೆ ಅದು ಉತ್ತಮ ಸೇಬುಗಳ ಮೇಲೆ ಕೆಟ್ಟ ಪರಿಣಾಮವನ್ನ ಬೀರುತ್ತದೆ. ಸೊ ಹಾಗಾಗಿ ನೆಗೆಟಿವ್ ಆಗಿ ಥಿಂಕ್ ಮಾಡುವವರ ಜೊತೆ ನೀವು ಇರಬೇಡಿ ಅಂತ ಆಶ್ ಅವರು ಹೇಳಿದ್ದಾರೆ. ಸೆಕ್ ಪ್ರಾಬ್ಲಮ್ಗೆ ಇದೊಂದು ಸೊಲ್ಯೂಷನ್ ಅಂತ ಹೇಳ್ಬೋದು ಅಂಡ್ ಸಾಲ್ವ್ ಆಗಿದೆ ಅಂತ ಕೂಡ ಹೇಳ್ಬೋದು. ಇನ್ನು ಇದಲ್ಲದೆ ಕೆಲವು ನ್ಯೂಸ್ ಗಳು ಹರಿದಾಡ್ತಾ ಇದೆ. ನಿನ್ನೆ ರಾತ್ರಿ ಆಶ್ ಬಾಸ್ ಪರೋಕ್ಷವಾಗಿ ನಮಗೆ ಅವರ ಹಿಂದೆ 2 ಪವಾಡಗಳನ್ನ ತೋರಿಸಿದ್ರು. KYC, ಬಯೋಮೆಟ್ರಿಕ್ ಇಮೇಜ್ ಮತ್ತು 2 ಬಾಂಬ್ಗಳನ್ನ. ಸೊ ಅದನ್ನ ಒಂದು ಸಂಕೇತವೆಂದು ಗುರುತಿಸಿ ಅದು ಆಗಲಿದೆ. ಬೋನಸ್ ಅದ್ಭುತವಾಗಿರುತ್ತದೆ. ಅವುಗಳಿಗೆ ಸಿದ್ಧರಾಗೋಣ. ಎಲ್ಲವನ್ನು ಸಾರ್ವಜನಿಕರಾಗಿ ಹೇಳಬಾರದು ಮತ್ತು ನಾಳೆ ಅಥವಾ ಮುಂದಿನ 1-2 ದಿನಗಳಲ್ಲಿ ನಾವು ಒಟ್ಟಿಗೆ ಚರ್ಚಿಸಬೇಕು ಎಂದು ಕೂಡ ಹೇಳಿದ್ದಾರೆ ಅಂತೆ. ಇದು ಊಹಾಪೋಹದ ಮಾತುಗಳ ಅಥವಾ ಸತ್ಯವಾಗಿರುವಂತಹ ಮಾತುಗಳು ಗೊತ್ತಿಲ್ಲ. ಸೊ ಹರಿದಾಡುವಂತಹ ಮೆಸೇಜ್ ಆಗಿದೆ. OES ಅಲ್ಲಿ ಯಾವ ರೀತಿ ಅಪ್ಡೇಟ್ಸ್ ನೀಡ್ತಾರೋ ಅದನ್ನ ಮಾತ್ರ ಫಾಲೋ ಮಾಡೋದು ಅಥವಾ ಅದನ್ನ ಮಾತ್ರ ನಂಬೋದು ನಮ್ಮೆಲ್ಲರ ಕರ್ತವ್ಯ ಆಗಿದೆ. ಯಾಕಂತಂದ್ರೆ ಹಲವಾರು
ಫೇಕ್ ನ್ಯೂಸ್ ಗಳು ಹರಿದಾಡ್ತಾ ಇದೆ. ಸೊ ಯಾರು ಕೂಡ ತಲೆ ಕೆಡಿಸ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ಸೊ ಇದಾಗಿತ್ತು ಇಂಟರ್ನ್ಯಾಷನಲ್ ವೆಬಿನಾರ್ ಮೀಟಿಂಗ್ ಅಲ್ಲಿ ಆಯೋಜಿಸಿರುವಂತಹ ಇಂಪಾರ್ಟೆಂಟ್ ಮೆಸೇಜ್, ಇಂಪಾರ್ಟೆಂಟ್ ಅಪ್ಡೇಟ್ಸ್ ಗಳಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಮತ್ತಷ್ಟು ಮಾಹಿತಿಯೊಂದಿಗೆ ಮತ್ತೊಮ್ಮೆ ನಿಮ್ಮ ಮುಂದೆ ಭೇಟಿ ಆಗ್ತೀನಿ ಅಂತ ಹೇಳ್ತಾ ಇಲ್ಲಿ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಪೂರ್ತಿಯಾಗಿ ವಿಡಿಯೋ ನೋಡಿದ ಎಲ್ಲರಿಗೂ ವಿಭಿನ್ನ ರಾಗ ಚಾನೆಲ್ ಕಡೆಯಿಂದ ತುಂಬಾ ಧನ್ಯವಾದ ಹೇಳ್ತೀನಿ. ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆ ಆನ್ಸರ್ಸಿ ಮಾಹಿತಿ ಇಷ್ಟ ಆದಲ್ಲಿ ಅಥವಾ ಮಾಹಿತಿ ಬೇಕಾದವರು ಡಿಸ್ಕ್ರಿಪ್ಷನ್ ಅಲ್ಲಿ ವಾಟ್ಸ್ಆಪ್ ಗ್ರೂಪ್ ಮತ್ತು ಟೆಲಿಗ್ರಾಮ್ ಲಿಂಕ್ ಅನ್ನ ಹಾಕಿರ್ತೀನಿ. ಇಂಟ್ರೆಸ್ಟ್ ಇರೋರು ಜಾಯಿನ್ ಆಗಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.